ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಮತ್ತೊಂದು ದಿನ ದೇವರ ಅದ್ಭುತವಾದ ವಾಕ್ಯದೊಂದಿಗೆ ನಿಮ್ಮ ಬಳಿಯಲ್ಲಿ ಆಗಿರುವುದಕ್ಕೆ ದೇವರು ಕೃಪೆ ಕೊಟ್ಟನು. ಆತನಿಗೆ ಸ್ತೋತ್ರ. ಇವತ್ತಿನ ವಾಕ್ಯ ಜ್ಞಾನಕ್ಕಾಗಿ ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 13ನೇ ಅಧ್ಯಾಯ 1ನೇ ವಾಕ್ಯ. ಹೀಗೆ ಹೇಳಲ್ಪಟ್ಟಿದೆ, ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನೆಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರ ವಾಕ್ಯದ ಗೂಢಾರ್ಥಗಳು ಅದ್ಭುತವಾಗಿದೆ. ಇಲ್ಲಿ ಅಬ್ರಹಾಮನು ಈ ಓದಿದಂಥ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಒಂದು ಪದವನ್ನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ಕನಾನ್ ದೇಶಕ್ಕೆ ಏರಿ ಬಂದನು ಎಂಬುದಾಗಿ ವಾಕ್ಯ ಹೇಳ್ತೇನೆ. ಅದರ 12ನೇ ಅಧ್ಯಾಯ 9 ಮತ್ತು 10 ವಾಕ್ಯ ಈ ಪ್ರಕಾರ ಹೇಳಲ್ಪಟ್ಟಿದೆ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನೆಂಬುದಾಗಿ. ಕನಾನ್ ದೇಶಕ್ಕೆ ಮೊದಲು ಅಬ್ರಹಾಮನು ಬಂದಿದ್ದು ಆ ಕನಾನ್ ದೇಶದಿಂದ ಕ್ಷಾಮವಿದ್ದ ಕಾರಣ ಕನಾನ್ ದೇಶದಿಂದ ಇಳಿದು ಹೋದನೆಂಬುದಾಗಿ 12ನೇ ಅಧ್ಯಾಯ 10ನೇ ವಾಕ್ಯ ಹೇಳಲ್ಪಟ್ಟಾಗ 13ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಿದ್ದೇನೆ, ಐಗುಪ್ತ ದೇಶವನ್ನು ಬಿಟ್ಟು ಕನಾನ್ ದೇಶಕ್ಕೆ ಏರಿ ಬಂದನೆಂಬುದಾಗಿ. ವಾಗ್ದಾನ ದೇಶವು ದೇವರು ಅಬ್ರಹಾಮನಿಗೆ ಕೊಡುವುದಕ್ಕೆ ಬಯಸಿದಂತಹ ದೇಶ ಕನಾನ್ ದೇಶವಾಗಿದೆ, ಐಗುಪ್ತ ದೇಶವಾಗಿದ್ದಿದ್ದಿಲ್ಲ. ಆದರೆ ಕ್ಷಾಮದಿಂದಾಗಿ, ಕಷ್ಟದ ಸಮಸ್ಯೆಯಿಂದಾಗಿ ತಾನು ಐಗುಪ್ತ ದೇಶದ ಕಡೆಗೆ ಮುಖ ಮಾಡಿ ಇಳಿದು ಹೋದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗೆ ತಾನು ಕನಾನ್ ದೇಶಕ್ಕೆ ಏರಿ ಬಂದನು ಕೂಡ ವಾಕ್ಯ ಹೇಳ್ತಿದೆ. ಈ ಮುಂಜಾನೆ ದೇವರ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವಜನರೇ, ನಿಮ್ಮೊಂದಿಗೆ ದೇವರ ಆತ್ಮನು ಮಾತಾಡುವಂಥದ್ದು. ವಾಗ್ದಾನ ದೇಶದಿಂದ ಇಳಿದು ನೀವು ಹೋಗಿರೋದಾದರೆ, ಐಗುಪ್ತದ ಪ್ರಕಾರವಿರುವಂಥ ಈ ಲೋಕವೆಂಬಂಥ ಐಗುಪ್ತ, ಈ ಲೋಕದ ಕಡೆಗೆ ನಾವು ಇಳಿದು ಹೋಗಿರೋದಾದರೆ ವಾಪಸ್ ಏರಿ ಬರುವಂಥ ಸಮಯ ಹತ್ರವಾಗಿದೆ ಎಂಬುದಾಗಿ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ನಾವು ಈ ಲೋಕದ ಕಡೆಗೆ ಇಳಿದು ಹೋಗಿದ್ದೀವಾ? ಪರೀಕ್ಷೆ ಮಾಡಿಕೊಳ್ಳಿ. ನಾವು ಯಾರಾದರೂ ಈ ಲೋಕದ ಕಡೆಗೆ ಇಳಿದು ಹೋಗಿದ್ದೀವಾ? ಹಾಗಾದರೆ ವಾಗ್ದಾನವು ನೆರವೇರಬೇಕಾದ್ರೆ ಐಗುಪ್ತದಲ್ಲಿದ್ದರೆ ನೆರವೇರೋದಿಲ್ಲ. ನೀವು ಅಲ್ಲಿಂದ ಏರಿ ಬರಲೇಬೇಕು. ಐಗುಪ್ತ ದೇಶದಲ್ಲಿ ದೇವರು ನಿಮಗೆ ವಾಗ್ದಾನವನ್ನು ನೆರವೇರಿಸೋದಿಲ್ಲ. ಕನಾನ್ ದೇಶಕ್ಕೆ ಕಾಲಿಟ್ಟರೆ ನಿಮಗೆ ವಾಗ್ದಾನವನ್ನು ದೇವರು ನೆರವೇರಿಸುವುದು. ಈ ಲೋಕದ ಮೋಹದ ಒಳಗಡೆ ಆಗಿರುವುದಾದರೆ ದೇವರು ವಾಗ್ದಾನವನ್ನು ನೆರವೇರಿಸುವುದಿಲ್ಲ. ಈ ಲೋಕದ ಅಂಧಕಾರದಲ್ಲಿ ಮುಳುಗಿರುವುದಾದರೆ ದೇವರು ವಾಗ್ದಾನವನ್ನು ನೆರವೇರಿಸುವುದಿಲ್ಲ. ನೀವು ಈ ಲೋಕದ ಕತ್ತಲೆಯಲ್ಲಿ ಜೀವಿಸುತ್ತಾ ಇರೋದಾದರೆ ದೇವರು ವಾಗ್ದಾನವನ್ನು ನೆರವೇರಿಸುವುದಿಲ್ಲ. ಮತ್ತು ಏನು ಮಾಡಬೇಕು? ಇಳಿದು ಹೋದಂತಹ ಅಬ್ರಹಾಮನು ಏರಿ ವಾಗ್ದಾನದ ಕಡೆಗೆ ಬಂದ ಹಾಗೆ, ವಾಗ್ದಾನ ದೇಶಕ್ಕೆ ಬಂದ ಹಾಗೆ ಈ ದಿನಗಳಲ್ಲಿ ಲೋಕದ ಕಡೆಗೆ ಇಳಿದು ಹೋದಂಥ ನೀವು ದೇವರನ್ನು ನಂಬಿ, ಯೇಸು ಸ್ವಾಮಿನ ನಂಬಿ, ದೇವರ ವಾಕ್ಯವನ್ನು ಕೇಳಿ, ಆದರೂ ನೀವು ಲೋಕದ ಕಡೆಗೆ, ಕತ್ತಲೆಯ ಕಡೆಗೆ, ದೇವರಿಗೆ ಇಷ್ಟವಿಲ್ಲದ ಕಡೆಗೆ ಇಳಿದು ಹೋದಂಥ ನೀವು ಏರಿ ಬಂದರೆ ವಾಗ್ದಾನವನ್ನು ಕಾಣ್ತೀರಾ, ವಾಗ್ದಾನವನ್ನು ಅನುಭವಿಸುತ್ತೀರಾ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ದೇವರ ಆತ್ಮ ನಮ್ಮೊಂದಿಗೆ ಎಚ್ಚರಿಕೆ ಮಾತಾಗಿ ಹೇಳ್ತಾ ಇದ್ದಾನೆ. ವಾಗ್ದಾನ ನೆರವೇರಿಸೋಕ್ಕೇನು ದೇವರು ಸಿದ್ಧವಾಗಿದ್ದಾನೆ. ಏರಿ ಬಂದು ನೀವು ವಾಗ್ದಾನವನ್ನು ಪಡೆದುಕೊಳ್ಳಬೇಕು. ಇಳಿದು ಹೋದಂಥ ನಾವು ವಾಪಸ್ ಏರಿ ಬರುವಂಥ ಸಮಯವಾಗಿದೆ. ಅಬ್ರಹಾಮನು ಮಾಡಿದ ಹಾಗೆ ತಾನು ತನ್ನ ಕುಟುಂಬವನ್ನು ಎಲ್ಲವನ್ನು ಕರೆದುಕೊಂಡು ಏರಿ ಬಂದನು. ಐಗುಪ್ತ ದೇಶವನ್ನು ಬಿಟ್ಟು ಕನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಐಗುಪ್ತ ದೇಶವನ್ನು ಬಿಟ್ಟು ಬಿಡಿ, ನಂತರ ಕನಾನ್ ದೇಶದ ಕಡೆಗೆ ಏರಿ ಬನ್ನಿ. ದೇವರು ನಿಮ್ಮ ಜೀವನದಲ್ಲಿ ವಾಗ್ದಾನವನ್ನು ಪೂರೈಸುತ್ತಾನೆ, ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿ ನಮ್ಮ ಮಾತನ್ನು ಮುಕ್ತಾಯಪಡಿಸ್ತೀನಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ಅದ್ಭುತವಾಗಿ ನಿಮ್ಮನ್ನು ನಡೆಸಲಿ.